ತುಮಕೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಮರಗಳು ನೆಲಕ್ಕೆ ಉರುಳಿವೆ. ಭಾರಿ ಮಳೆಯಿಂದಾಗಿ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಹಾಗಾಗಿ ತುಮಕೂರಿನಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಮರಗಳು ನೆಲಕಚ್ಚಿದೆ. 10 ಕಾರು, ಹಲವು ಬೈಕ್ಗಳು ಮಳೆಯಿಂದಾಗಿ ಜಖಂಗೊಂಡಿದೆ. ಬಿರುಗಾಳಿ ಸಹಿತ ಮಳೆಗೆ ಮರಗಳು ನೆಲಕ್ಕೆ ಉರುಳಿದ್ದು ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ, ರೋಗಿಗಳಿಗೆ ಸೇರಿದಂತಹ ವಾಹನಗಳು ಎಲ್ಲವೂ ಕೂಡ ಜಖಂಗೊಂಡಿದೆ. ಶಾಸಕ ಜ್ಯೋತಿ ಗಣೇಶ್ ಮನೆಯ ಮುಂದೆ ಮರಗಳು ರಸ್ತೆಗೆ ಉರುಳಿ ಬಿದ್ದಿವೆ. ಕಾರುಗಳ ಮೇಲೆ ವಿದ್ಯುತ್ ಕಂಬಗಳು ಬಿದ್ದಿರುವಂಥದ್ದು, ಹಾಗೆ ಮನೆಯ ಚಾವಣಿಗಳೆಲ್ಲವೂ ಕೂಡ ಹಾರಿ ಹೋಗಿದೆ. ಟ್ರಾನ್ಸ್ಫಾರ್ಮರ್ ಕಂಬಕ್ಕೆ ಮನೆಯ ಚಾವಣಿಗಳೆಲ್ಲವೂ ಕೂಡ ಅಪ್ಪಳಿಸಿದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು, ಬಿರುಗಾಳಿ ಸಹಿತ ಭಾರಿ ಮಳೆಗೆ ಯಾವ ರೀತಿಯಾಗಿ ಅನಾಹುತಗಳು ನಡೆದಿದೆ, ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳಿ. ಮರಗಳು ನೆಲಕ್ಕೆ ಉರುಳಿದ್ದು 10 ಕಾರು ಸೇರಿದಂತೆ ಹಲವು ಬೈಕ್ಗಳು, ವಾಹನಗಳು ಜಖಂಗೊಂಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ತುಮಕೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಬಹಳಷ್ಟು ಅವಾಂತರ ಸೃಷ್ಟಿಯಾಗಿದೆ. ಆಸ್ಪತ್ರೆ ವೈದ್ಯರು, ಸಿಬ್ಬಂದಿ, ರೋಗಿಗಳ ವಾಹನಗಳೆಲ್ಲವೂ ಕೂಡ ಜಖಂಗೊಂಡಿದೆ. ಈ ಕುರಿತ ಡೀಟೇಲ್ಸ್. ಖಂಡಿತವಾಗಿಯೂ ದಿವ್ಯಾದಾಸ್, ಏನು ಇವತ್ತು ಸುರಿದಂತಹ ಭೀಕರವಾದಂತಹ ಮಳೆಗಾಳಿಗೆ ತುಮಕೂರಿನ ನಗರದಲ್ಲಿ ಹಲವೆಡೆ ಒಂದು ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಏನು ಬಿರುಗಾಳಿ ಮಳೆಗೆ ನಗರದಲ್ಲಿರ್ತಕ್ಕಂಥ ಮರಗಳು ಸಾಕಷ್ಟು ಕಡೆ ಒಂದು ಧರೆಗುಳಿರ್ತಕ್ಕಂಥದ್ದು. ಈ ಮರಗಳೇ ಏನು ಧರೆಗುಳಿದಿದ್ದ ಮರ ಏನು ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿದ್ರಿಂದ ವಿದ್ಯುತ್ ಕಂಬಗಳು ಕೂಡ ಏನು ನೆಲಕ್ಕೆ ಅಪ್ಪಳಿಸಿರ್ತಕ್ಕಂಥದ್ದು. ಇಂಥ ಘಟನೆಗಳು ಹಲವೆಡೆ ನಡೆದಿದೆ. ಇನ್ನೊಂದು ತುಮಕೂರು ಜಿಲ್ಲಾಸ್ಪತ್ರೆ ಆವರಣದಲ್ಲೂ ಕೂಡ ಸುಮಾರು 4-5 ಮರಗಳು ನೆಲಕ್ಕೆ ಉರುಳಿರ್ತಕ್ಕಂಥದ್ದು. ಹೀಗಾಗಿ ಮರದಡಿಯಲ್ಲಿ ನಿಲ್ಸಿದ್ದಂತ ವೈದ್ಯರು ಮತ್ತು ರೋಗಿಗಳು, ಸಿಬ್ಬಂದಿಗಳ ವಾಹನಗಳು ಒಂದು ಜಖಂಗೊಂಡಿದ್ದಾವೆ. ಸುಮಾರು 8ರಿಂದ 10 ಕಾರುಗಳು ಈಗ ಮರಗಳು ಧರೆಗುಳಿದ್ರಿಂದ ಜಖಂಗೊಂಡಿರ್ತಕ್ಕಂಥದ್ದು. ಒಂದು ಆಂಬ್ಯುಲೆನ್ಸ್ ಸೇರಿ 8ರಿಂದ 10 ಕಾರುಗಳು ಈಗ ಹಾನಿಗೊಳಗಾಗಿದ್ದಾವೆ. ಇನ್ನೊಂದ್ ಕಡೆ ಶಾಸಕ ಜ್ಯೋತಿ ಗಣೇಶ್ ಅವರ ಮನೆ ಮುಂದೆ ಕೂಡ ಒಂದು ಬೃಹತ್ ಆದಂತ ಒಂದು ಮರ ರಸ್ತೆಗೆ ಉರುಳಿಬಿದ್ದು ಕೆಲಕಾಲ ಸಂಚಾರ ಒಂದು ಅಡಚಣೆ ಆಗಿತ್ತು. ಇನ್ನು ಗಾಂಧಿನಗರ ಅಂತಕ್ಕಂಥ ಒಂದು ಏರಿಯಾದಲ್ಲಿ ಒಂದು ಅಂಗಡಿಯ ಮೇಲ್ಛಾವಣಿ ಹಾರಿ ಹೋಗಿ, ಒಂದು ಬಿರುಗಾಳಿಗೆ ಹಾರಿ ಹೋಗಿ ಒಂದು ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಕಂಬ ಇತ್ತು, ಅದ್ರ ಮೇಲೆ ಬಿದ್ದಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಸದ್ಯಕ್ಕೆ ಈ ಎಲ್ಲ ಘಟನೆಗಳಲ್ಲಿ ಯಾವುದೇ ರೀತಿಯಾದಂತ ಒಂದು ಪ್ರಾಣ ಹಾನಿ ಆಗಿಲ್ಲ. ಹೀಗಾಗಿ ಈ ಎಲ್ಲಾ ಮರಗಳನ್ನ ತೆರವುಗೊಳಿಸುವಂತ ಕೆಲಸವನ್ನ ಈಗ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. JCBಗಳು ಮತ್ತು ಮರ ಕತ್ತರಿಸುವಂತ ಒಂದು ಯಂತ್ರಗಳನ್ನ ಬಳಸಿ ಈ ಮರಗಳನ್ನ ತೆರವುಗೊಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜಿಲ್ಲೆಯ ಹಲವೆಡೆ ಈ ಒಂದು ಬಿರುಗಾಳಿ ಮಳೆ ಒಂದು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು ದಿವ್ಯಾದ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.